ಮಾರ್ಕನು ಬರೆದ ಅಧ್ಯಾಯದಲ್ಲಿ 7ನೇ ಅಧ್ಯಾಯದಲ್ಲಿ 19, 20, 21, 22, 23 ವಾರ್ತೆಗಳು ಹೇಳಿದಂತೆ ನಮ್ಮ ಪಾಪಗಳೆಲ್ಲ ನೀನು ಶಿಲುಬೆಯಲ್ಲಿ ಹಾಕಿದ್ದೇವೆ ಕರ್ತನೆ. ನಮ್ಮ ಪಾಪಗಳೆಲ್ಲ ಕ್ಷಮಿಸು, ನಮ್ಮ ಅಕ್ರಮಗಳೆಲ್ಲ ಕ್ಷಮಿಸು ಕರ್ತನೆ. ಈ ನಿನಗೆ ಪ್ರಿಯವಾದಂಥ ಕಾರ್ಯಗಳು, ಹೊಟ್ಟೆ ಕಿಚ್ಚು, ಬೈಗಳು ಅಪ್ಪ, ನಿಮ್ಮ ಕೆಟ್ಟತನ ಇದೆಲ್ಲ ತೊರೆದು ಬಿಟ್ಟು ನಿನ್ನ ಕಡೆಗೆ ತಿರುವ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ ಅಪ್ಪ, ನಿಮಗೆ ಯೋಗ್ಯವುಳ್ಳ ಮಕ್ಕಳಾಗಿ ನಮ್ಮನ್ನು ನಡೆಸುಪ್ಪ ರಾಜನೇ. ಅಪ್ಪ, ಆ ರೀತಿ ಮಾಡುವಾಗ ನಮ್ಮ ಪ್ರಾರ್ಥನೆ ಕೇಳುವ ದೇವರಾಗಿದೆಯಪ್ಪ. ಇವೆಲ್ಲ ಯಾರ್ಯಾರು ನೋಡ್ತಿದ್ದಾರೋ ಸ್ವಾಮಿ, ಅವರಲ್ಲಿ ಏನೇ ಅಪ್ಪ ಕಪ್ಪು ಚುಕ್ಕೆಗಳಿದ್ರೆ ಕರ್ತನೆ, ಅದನ್ನು ತೆಗೆದು ಹಾಕಿ ನಿನ್ನ ಕಡೆಗೆ ತಿರುವಂಥ ಈ ಮಕ್ಕಳನ್ನು ನೀನು ನೋಡಿ ಪರಿಶುದ್ಧಗೊಳಿಸಿ ಅವರನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸಿ ನಿತ್ಯ ಜೀವದಲ್ಲಿ ಇವರನ್ನು ಸೇರಿಸು ಕರ್ತನೆ. ಇವರ ಅಗತ್ಯಗಳೆಲ್ಲ ನೀನು ಕೊಡುಪ್ಪ. ಈ ಭೂಮಿಯಲ್ಲಿ ಇರುವಾಗ ಕರ್ತನೆ, ಕೀರ್ತನೆ 121 ವಾರ್ತೆಗಳಿದೆ, ನನ್ನ ಸಹಾಯ ಒತ್ತಾಸೆಯಿಂದ ಬರ್ತದೆ, ಅದು ಪರನಿಂದ ರಚ. ಈ ಪರನಿಂದ ಆ ವ್ಯತ್ಯಾಸಗಳನ್ನ ಪಡೆದುಕೊಳ್ಳಬೇಕಂದ್ರೆ ವಾರ್ತೆಗಳು ನಾವು ಕೀಳ್ಪಟ್ಟು ನಡಿಬೇಕು ರಚ್ಚ. ಅಪ್ಪ, ನಿನ್ನ ವಾರ್ತೆಗಳಲ್ಲಿ ನಾವು ಧ್ಯಾನಿಸಬೇಕಪ್ಪ. ಪಾಪಕ್ಕೆ ಸತ್ತು ನಿನಗೋಸ ಜೀವಿಸೋ ಮಕ್ಕಳಾಗಿ ನಾವು ನಡೆಯುವಾಗ ಅಪ್ಪ, ಈ ಭೂಮಿಯಲ್ಲಿ ಕರ್ತನೆ ನಮಗೆ ಬೇಕಂತ ಎಲ್ಲ ಅಗತ್ಯಗಳು ಕರ್ತನೆ ನೀನು ಕೊಡುವುದಕ್ಕೋಸ್ಕರ ಸ್ತೋತ್ರ. ಈ ವೇಳೆಯಲ್ಲಿ ಕರ್ತನೆ ಯಾರಿಗೂ ಸಾಲದ ಬಾರ್ಲಿದೋ ಎಸಯ್ಯ, ಆ ಸಾಲದ ಬಾರ್ಲಿಂದ ಬಿಡುಗಡೆ ಕೊಡಪ್ಪ. ಮುಖ್ಯವಾಗಿ ವ್ಯಾಧಿಸ್ಥರಾಗಿ ಕರ್ತನೆ ಲಕ್ಷಾಂತರ ಜನಗಳು ಅಪ್ಪ ಈ ವರ್ಲ್ಡಲ್ಲಿ, ಈ ಭೂಮಿಯಲ್ಲಿ ಅಪ್ಪ ನರಳುತ್ತಿರುವ ಈ ವ್ಯಾಧಿಸ್ಥರನ್ನೆಲ್ಲ ಕರ್ತನೆ ನೀನು ಗುಣಪಡಿಸು ಸ್ವಾಮಿ. ಅಪ್ಪ, ನೀನು ಗುಣಪಡಿಸಪ್ಪ. ಹೊಟ್ಟೆ ನೋವಿನಿಂದ ನರಳುವ ಮಕ್ಕಳು, ವಾಂತಿಯಿಂದ ನರಳುವಂಥ ಮಕ್ಕಳು ಕರ್ತನೆ ಅಪ್ಪ, ಎಲುಬುಗಳು ಬಲ ಇಲ್ಲದೆ ಎಲುಬು ನೋವುಗಳಲ್ಲಿ ನಡುವಂಥ ಮಕ್ಕಳು ಕರ್ತನೆ, ಏಷಾಯ ಅಪ್ಪ ಇಸೈಕಲ್ನ ಗ್ರಂಥದಲ್ಲಿ ಹೇಳದಂತೆ ಅಪ್ಪ, ನರನಾಡಿಗಳಿಗೆ ಜೀವ ಕೊಟ್ಟ ದೇವರು ಈ ವೇಳೆಯಲ್ಲಿ ನರನಾಡಿಗಳಿಗೆ ಕರ್ತನೆ ನೀನು ಜೀವ ಕೊಡುಪ್ಪ. ಹಾಲೆಲೂಯ. ನಿನ್ನ ನಮ್ದ ಮಕ್ಕಳ ಆಶಾಭಂಗ ಪಡರು ಕರ್ತನೆ, ವ್ಯಾಧಿಸ್ಥರನ್ನು ಗುಣಪಡಿಸು ಸ್ವಾಮಿ. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸಿದ್ದೇನೆ ಅಪ್ಪ. ನನ್ನ ನಾಮದಲ್ಲಿ ಏನೇ ನಾವು ಕೇಳಿದ್ರೆ ನಾನು ಕೊಡ್ತೀನಿ ಅಂತ ನೀನು ಹೇಳಿದ್ಯಪ್ಪ. ನಮ್ಮ ಪಾಪಗಳನ್ನೆಲ್ಲ ಬಿಡಿಸಿ, ಪಾಪ ಪರಿಹರಿಸಿ ಕರ್ತನೆ ನಮ್ಮನ್ನು ನೂತನಪಡಿಸಿ ನಮ್ಮನ್ನು ಗುಣಪಡಿಸುವ ದೇವರೇ ಆಗಿದೆಯಾ. ದೇವರೇ, ನಮ್ಮ ವಾರ್ತೆಗಳು ಹೇಳಿದೆ, ನನ್ನಿಂದ ಬರುವಂಥ ವಾರ್ತೆ ಯಾವುದು ನಿಷ್ಫಲವಾಗುವುದಿಲ್ಲ ಅಂತ ಹೇಳಿದೆಪ್ಪ. ನಾವು ವಾರ್ತೆಗಳು ಜೀವ ವಾರ್ತೆಗಳು ಅಪ್ಪ, ಅದು ನೆರವೇರಲಿಪ್ಪ. ಎಲ್ಲರನ್ನು ಸ್ವಸ್ಥತೆ ಮಾಡಿದ್ದೇವೆ ಯೇಸು ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸು ಬಿಡು ಸ್ವಾಮಿ. ನಜರೇತಿನ ಯೇಸು ನಾಮದಲ್ಲಿ ನಾನು ಪ್ರಾರ್ಥಿಸಿದ್ದೇನೆ ಕರ್ತನೆ. ಪ್ರಾರ್ಥನೆ ಮಾಡಿ ಅಪ್ಪ, ಅದು ಹೊಂದಿಕೊಂಡಿದ್ದೇವೆ ಸ್ವಾಮಿ. ಯೇಸು ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ವಿಡಿಯೋ ನೋಡುವಂಥ ಪ್ರತಿಯೊಂದು ಮಕ್ಕಳನ್ನು ಮುಟ್ಟುಪ್ಪ, ಗುಣಪಡಿಸಿದ್ದೇವೆ ಯೇಸು ನಾಮದಲ್ಲಿ ಪ್ರಾರ್ಥನೆ ಅಂತಂದೆ. ಆಮೇನ್, ಆಮೇನ್, ಆಮೇನ್. ದೇವ್ರ ನಮ್ಮ ಮಾತ್ರ ಮಹಿಮೆ ಪಡಲಿ. ಪ್ರಾರ್ಥನೆ ಮಾಡಿ, ಬಿಡದೆ ಪ್ರಾರ್ಥನೆ ಮಾಡಿ. ನಿಮ್ಮ ಕೂಗನ್ನು ದೇವರು ಲಾಲಿಸುವ ದೇವರಾಗಿದ್ದಾರೆ, ಕಿವಿಗೊಟ್ಟು ಕೇಳುವ ದೇವರಾಗಿದ್ದಾರೆ. ನಮ್ಮ ನೋವನ್ನು